KR ನಗರ ತಾಲೂಕಿನ ಹೆಮ್ಮೆಯ ಮಗ, ಅಭಿವೃದ್ಧಿ ಅಧಿಕಾರರು, ಮಾಜಿ ಸಚಿವರು, ಕೊಡುಗೈ ದಾನಿಗಳು ಆದಂಥ ಶ್ರೀಯುತ ಸಾರಾ ಮಹೇಶ್ ರವರ 60ನೇ ಹುಟ್ಟುಹಬ್ಬವನ್ನ KR ನಗರ ತಾಲೂಕಿನಾದ್ಯಂತ ಬಹಳ ವಿಜೃಂಭಣೆಯಿಂದ, ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದಾರೆ. ಹಾಗೇನೆ ನಮ್ಮ ಪ್ರತಿ ಹಳ್ಳಿಗಳಲ್ಲೂ ಕೂಡ ಅವರ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಕಾರಣ ಅವರು KR ನಗರ ತಾಲೂಕಿಗೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು, ಮತ್ತೆ ಅವರ ಅಧಿಕಾರ ಅವಧಿಯಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ, ಮತ್ತೆ ಬಡವರಿಗೆ, ಶೋಷಿತರಿಗೆ, ಅಂಗವಿಕಲರಿಗೆ, ಪ್ರತಿಯೊಬ್ಬರಿಗೂ ಕೂಡ ಕಷ್ಟ ಅಂತ ಬಂದವರಿಗೆ ಅವರು ಕೊಡುಗೈ ದಾನಿಯಾಗಿ ಸಹಾಯವನ್ನ ಮಾಡಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಮಾತಾಗಿರ್ತಕ್ಕಂಥವರು ಶ್ರೀಯುತ ಸಾರಾ ಮಹೇಶ್ ಅವರು. ಈ ಒಂದು ಹಿನ್ನೆಲೆಯಲ್ಲಿ ಅವರಿಗೆ ಬಹುಶಃ 10ನೇ ತಾರೀಕು, ಏನು ಈ ಬರ್ತಕ್ಕಂಥ 10ನೇ ತಾರೀಕು ಬಹಳ ಸಡಗರ ಸಂಭ್ರಮದಿಂದ ಇಡೀ ತಾಲೂಕಿನಾದ್ಯಂತ ಕಾರ್ಯಕರ್ತರುಗಳು, ಅಭಿಮಾನಿಗಳು, ಸಾರಾ ಸ್ನೇಹ ಬಳಗದ ವತಿಯಿಂದ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಪ್ರಯುಕ್ತ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಕೂಡ ಅವರು ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಆರೋಗ್ಯ ತಪಾಸಣೆ, ಬಡ ಮಕ್ಕಳಿಗೆ ಹಲವಾರು ಕೊಡುಗೆಗಳನ್ನ ಕೊಡ್ತಕ್ಕಂಥದ್ದು, ಮತ್ತೆ ಹಲವಾರು ಇಲಾಖೆಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥ ನೌಕರರಿಗೆ KR ನಗರದಲ್ಲಿ ಇಷ್ಟೊಂದು ವಿಜೃಂಭಣೆಯಿಂದ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿರ್ತಕ್ಕಂಥ ಒಂದು ಹಿನ್ನೆಲೆ ಏನಪ್ಪಾ ಅಂತ ಹೇಳಿದ್ರೆ, ಅವರು ಈ ತಾಲೂಕಿಗೆ ಮಾಡಿರ್ತಕ್ಕಂಥ ಸೇವೆ, ಮತ್ತೆ ಬಡವರಿಗೆ, ಶೋಷಿತರಿಗೆ, ನೊಂದವರಿಗೆ ಅವ್ರು ಕೊಡ್ತಾ ಇರ್ತಕ್ಕಂಥ ಒಂದು ಸಹಾಯ ಹಸ್ತ, ಈ ಒಂದು ಕಾರಣಗಳಿಂದ ಅವರನ್ನ ಪ್ರತಿಯೊಬ್ಬರು ಕೂಡ ಅವರ ಒಂದು ಸಾರಾ ಮಹೇಶ್ ಅವರ ಒಂದು ಉಡುಗೆಗಳನ್ನ ಸ್ಮರಿಸಿಕೊಂಡು ಈ ಒಂದು ಹುಟ್ಟುಹಬ್ಬವನ್ನ ಬಹಳ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದಾರೆ. ಬಹುಶಃ ಆ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಆರೋಗ್ಯ ತಪಾಸಣೆ, ಮತ್ತೆ ಹಲವಾರು ಇಲಾಖೆಗಳ ನೌಕರರಿಗೆ ಉಡುಗೆಗಳನ್ನ ಕೊಡ್ತಕ್ಕಂಥದ್ದು, ಮತ್ತು ಬಡ ಮಕ್ಕಳಿಗೆ, ತಂದೆ ತಾಯಿ ಇಲ್ಲದಂಥ ಮಕ್ಕಳಿಗೆ 1,00,000 ರೂಪಾಯಿಗಳನ್ನ ಫಿಕ್ಸೆಡ್ ಮಾಡಿ ಬಾಂಡ್ಗಳನ್ನ ಕೊಡ್ತಕ್ಕಂಥ ಒಂದು ದೊಡ್ಡ ಕಾರ್ಯಕ್ರಮ, ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ದಯವಿಟ್ಟು ಇದನ್ನ ಎಲ್ಲರೂ ಕೂಡ ಸದುಪಯೋಗ ಪಡಿಸ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿಯನ್ನ ಮಾಡ್ತಾ, ಈ ಸಂದರ್ಭದಲ್ಲಿ ಶ್ರೀಯುತ ಸಾರಾ ಮಹೇಶ್ ಅವರಿಗೆ ದೀರ್ಘ ಆಯಸ್ಸು, ಆರೋಗ್ಯ, ಅಧಿಕಾರ ಸಿಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇನೆ.